ಹ್ಮ್. ಓಂ ತತ್ವ ಸಮನ್ವಯಾತ್ ಓಂ. ಅದು ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯ 26ನೇ ವ್ಯಾಖ್ಯಾನದ ರೂಪವಾದ ಗದ್ಯ ಭಾಗದಲ್ಲಿ ಸರ್ವಗುಣತ್ವತಃ ಅಂತ ಇದನ್ನು ಹೇಳಿದ್ದಾರೆ. ಕೇವಲ ಪರಮಾತ್ಮನನ್ನ ಜಗತ್ತಿಗೆ ಕಾರಣ ಅಂತ ಹೇಳುವಂತಹ ಶಬ್ದಗಳ ಸಮನ್ವಯ ಮಾತ್ರ ಉದ್ದೇಶ ಅಲ್ಲ, ಒಟ್ಟಾರೆ ಎಲ್ಲಾ ಶಬ್ದಗಳ ಸಮನ್ವಯವೂ ಕೂಡ ಆಗಬೇಕು ಅಂತ ಆಚಾರ್ಯ ತಾತ್ಪರ್ಯ ಇದೆ. ಯಾಕೆ ಅಂದ್ರೆ ಪರಮಾತ್ಮನನ್ನ ಬ್ರಹ್ಮ ಅಂತ ಮೊದಲು ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ಪ್ರಯೋಗ ಮಾಡಿರೋದ್ರಿಂದ ಆ ಬ್ರಹ್ಮ ಎಂಬ ಶಬ್ದದಿಂದ ಪರಮಾತ್ಮನ ಸರ್ವಗುಣ ಪೂರ್ಣತ್ವನೇ ಪ್ರತಿಪಾದಿತ ಆಗ್ತದೆ. ಆದ್ರಿಂದ ಆ ಸರ್ವಗುಣ ಪರಿಪೂರ್ಣತ್ವವನ್ನು ಪ್ರತಿಪಾದನೆ ಮಾಡ್ಲಿಕ್ಕಾಗಿ ಎಲ್ಲಾ ಶಬ್ದಗಳ ಸಮನ್ವಯವೂ ಕೂಡ ಬೇಕೇ ಬೇಕು. ಕೇವಲ ಯಾವುದೋ ಕೆಲವು ಪರಮಾತ್ಮನ ಜಗತ್ತಿಗೆ ಕಾರಣ ಅಂತ ಹೇಳುವಂತಹ ಶಬ್ದಗಳ ಸಮನ್ವಯ ಮಾತ್ರ ಅದರಿಂದ ಸಾಕಾಗೋದಿಲ್ಲ. ಉಕ್ತಂಚ ಅನುಭಾಷ್ಯೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಈ ತರ ಹೇಳಿದ್ದಾರೆ. ಏನಂತ? ಜನ್ಮಾದ್ಯಸ್ಯೇತಿ ಸೂತ್ರೇಣ ಗುಣಸರ್ವಸ್ವಸಿದ್ಧಯೇ ಬ್ರಹ್ಮಣೋ ಲಕ್ಷಣಂ ಪ್ರೋಕ್ತಂ. ಗುಣಸರ್ವಸ್ವ ಸಿದ್ಧಯೇ, ಪರಮಾತ್ಮನಿಗೆ ಸರ್ವಗುಣ ಪರಿಪೂರ್ಣತ್ವವನ್ನ ಸಮರ್ಥನೆ ಮಾಡ್ಲಿಕ್ಕಾಗಿ ಜನ್ಮಾದ್ಯಸ್ಯೇತಿ ಸೂತ್ರೇಣ, ಪರಮಾತ್ಮನಲ್ಲಿ ಈ ಜನ್ಮಾದ್ಯಸ್ಯ ಎಂಬ ಸೂತ್ರದಿಂದ ಬ್ರಹ್ಮಣೋ ಲಕ್ಷಣಂ ಪ್ರೋಕ್ತಂ, ಬ್ರಹ್ಮನ ಲಕ್ಷಣವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಬ್ರಹ್ಮನ ಲಕ್ಷಣವನ್ನು ಪ್ರತಿಪಾದನೆ ಮಾಡಿದ್ರಿಂದ ಶಾಸ್ತ್ರ ಮೂಲಂ ವ್ಯತಸ್ತತಃ ಅನ್ವಯ ಸರ್ವ ಶಬ್ದಾನ ಗುಣ ಸರ್ವಸ್ವ ವೇದಕಃ. ಸರ್ವ ಶಬ್ದಾನ ಅನ್ವಯ, ಎಲ್ಲಾ ಶಬ್ದಗಳ ಸಮನ್ವಯ ಮಾಡಿಬಿಟ್ರೆ ಆವಾಗ ಅದು ಗುಣ ಸರ್ವಸ್ವ ವೇದಕಃ. ಎಲ್ಲಾ ಶಬ್ದಗಳ ಸಮನ್ವಯ ಅನ್ನುವುದು ಪರಮಾತ್ಮನಲ್ಲಿ ಸರ್ವಗುಣ ಪರಿಪೂರ್ಣತ್ವವನ್ನೇ ಪ್ರತಿಪಾದನೆ ಮಾಡ್ತದೆ. ಜನ್ಮಾದ್ಯಸ್ಯ ಎಂಬ ಸೂತ್ರದಲ್ಲಿ ಆ ಬ್ರಹ್ಮನ ಲಕ್ಷಣವನ್ನು ಏನು ಹೇಳಿದ್ದಾರೆ, ಇದು ಶಾಸ್ತ್ರ ಪ್ರಮಾಣಿತನೂ ಕೂಡ ಆಗಿದೆ. ಶಾಸ್ತ್ರ ಮೂಲಂ ಯತಸ್ತತಃ, ಇದೆಲ್ಲವೂ ಕೂಡ ಶಾಸ್ತ್ರದಲ್ಲಿ ಆಧಾರವುಳ್ಳದ್ದಾಗಿದೆ, ನಿರಾಧಾರವಾದಂತಹ ಸಂಗತಿ ಅಲ್ಲ ಇದು. ಜನ್ಮಾದ್ಯಸ್ಯ ಯತಃ ಎಂಬ ಸೂತ್ರದಲ್ಲಿ ಬ್ರಹ್ಮನ ಲಕ್ಷಣವನ್ನ ಪ್ರಥಮ ಸೂಕ್ತೋಕ್ತವಾದಂತಹ ಗುಣ ಪರಿಪೂರ್ಣತ್ವದ ಸಮರ್ಥನೆಗಾಗಿ, ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬಲ್ಲಿ ಬ್ರಹ್ಮ ಶಬ್ದ ಇದೆ, ಅದು ಗುಣ ಪರಿಪೂರ್ಣತ್ವವನ್ನು ಹೇಳ್ತದೆ. ಆ ಗುಣ ಪರಿಪೂರ್ಣತ್ವದ ಸಮರ್ಥನೆಗಾಗಿ ಬ್ರಹ್ಮನ ಲಕ್ಷಣವನ್ನ ಇಲ್ಲಿ ಈ ಜನ್ಮಾದ್ಯಸ್ಯ ಎಂಬ ಸೂತ್ರ ವರ್ಣನೆ ಮಾಡಿದೆ. ಅದು ಪರಮಾತ್ಮ ಜಗತ್ತಿಗೆ ಸೃಷ್ಟಿ ಕಾರಣ, ಮತ್ತೆ ಪಾಲನೆ ಕಾರಣ, ಜ್ಞಾನಪ್ರದ, ಅಜ್ಞಾನಪ್ರದ, ಹೀಗೆಲ್ಲ ಅರ್ಥಗಳನ್ನು ಕೂಡ ಅದು ವರ್ಣನೆ ಮಾಡ್ತದೆ. ಶಾಸ್ತ್ರ ಮೂಲಂ, ಇದೆಲ್ಲವೂ ಕೂಡ ಶಾಸ್ತ್ರವೇ ಮೂಲವಾಗಿ ಉಳ್ಳದ್ದು, ಶಾಸ್ತ್ರವೇ ಆಧಾರವಾಗಿ ಉಳ್ಳದ್ದು ಅಂತ ಅರ್ಥ. ಇತಿ. ಆದ್ರಿಂದ ಕೇವಲ ಪರಮಾತ್ಮನನ್ನ ಜಗತ್ತಿಗೆ ಕಾರಣ ಅಂತ ಹೇಳುವಂತ ಶಬ್ದಗಳ ಸಮನ್ವಯ ಮಾತ್ರ ಅಲ್ಲ, ಸರ್ವ ಶಬ್ದಗಳ ಸಮನ್ವಯವೂ ಕೂಡ ಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಅನುವ್ಯಾಖ್ಯಾನ ಮತ್ತೆ ಈ ಅಣುಭಾಷ್ಯ ಇದೆರಡರಿಂದಲೂ ಕೂಡ ತಿಳಿದು ಬರ್ತದೆ. ಈ ಸಂದರ್ಭದಲ್ಲಿ ನನಗೆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮಾಂಡ ಪುರಾಣದಿಂದ ಉದ್ಧರಿಸಿರುವಂತ 2 ಶ್ಲೋಕಗಳು ನೆನಪು ಬರ್ತದೆ. ಅದನ್ನು ಕೂಡ ಇಲ್ಲಿ ಜೋಡಿಸ್ಕೋಬೇಕು. ಸರ್ವಶಬ್ದೋದಿತೌ ತಸ್ಮಾತ್ ಏತೌ ದ್ವಾವೇವ ನಾಪರಃ ಅನ್ಯೇ ಚೈವ ಮಿತೈಃ ಶಬ್ದೈಃ ಉಚ್ಯಂತೆ ನಾಮಿತೈಃ ಕ್ವಚಿತ್. ಇದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆರಂಭದಲ್ಲೇ ವಾಯುವು ಕೂಡ ಸರ್ವ ವೇದ ಪ್ರತಿಪಾದ್ಯ ಅಂತ ಹೇಳುವಂತ ಒಂದು ಆ ಇಂಡೆಕ್ಸ್ ನಲ್ಲಿ ನಮಗೆ ಕಾಣಿಸುವಂತ ವಿಷಯ ಇದು. ಎಲ್ಲಾ ಶಬ್ದಗಳಿಂದಲೂ ವಾಚ್ಯರಾದವರು ಯಾರು? ಒಬ್ಬ ಮುಖ್ಯ ಪ್ರಾಣ, ಮತ್ತೆ ವಾಯು, ಒಬ್ಬ ಪರಮಾತ್ಮ ಮತ್ತೊಬ್ಬ ವಾಯು. ಉಳಿದವರೆಲ್ಲ ಕೇವಲ ಸೀಮಿತವಾದಂತಹ ಶಬ್ದಗಳಿಂದ ಮಾತ್ರ ಪ್ರತಿಪಾದ್ಯರು. ಹಾಗಾದ್ರೆ ಲಕ್ಷ್ಮೀದೇವಿ ಬಗ್ಗೆ ಹೇಗೆ ಅಂದ್ರೆ, ಶ್ರೀರಪಿ ಅಖಿಲ ಶಬ್ದೋಕ್ತ ವಿಷ್ಣುವನ್ನತು ಮುಖ್ಯತಃ. ಪರಮಾತ್ಮ ಸರ್ವಶಬ್ದ ಪ್ರತಿಪಾದ್ಯ, ಅವನಷ್ಟು ಅಲ್ಲದೆ ಹೋದ್ರು ಕೂಡ, ಅವನಷ್ಟು ಮುಖ್ಯವಾಗಿ ಅಲ್ಲದೆ ಹೋದ್ರು ಕೂಡ ಅಮುಖ್ಯವಾಗಿ ಆದ್ರೂ ಲಕ್ಷ್ಮೀದೇವಿ ಸರ್ವಶಬ್ದ ವಾಚ್ಯಳು. ಶ್ರೀರಪಿ ಅಖಿಲ ಶಬ್ದೋಕ್ತ ವಿಷ್ಣು ಮತ್ತು ನತು, ವಿಷ್ಣುವಿನಂತೆ ಮುಖ್ಯವಾಗಿ ಅವಳು ಪ್ರತಿಪಾದ್ಯಳಲ್ಲ, ಅಮುಖ್ಯವಾಗಿ ಅವಳು ಪರಮಾತ್ಮನ ಬಳಿಕ ಸರ್ವಶಬ್ದ ವಾಚ್ಯದಿಂದಲೂ ಪ್ರತಿಪಾದ್ಯಳು. ತಸ್ಮಾತ್ ಅಮಿತ ನಾಮಾನೌ ಅಪಿತೌ ಮಿತನಾಮವತ್ ಶ್ರೀಶ್ಚ ವಾಯುಶ್ಚ ವಿಷ್ಣುಸ್ತು ಮುಖ್ಯೋಕ್ತಿ ಅಮಿತಾಭಿಧ.
ಈ ಲಕ್ಷ್ಮೀದೇವಿ ಮತ್ತು ವಾಯುದೇವಿ ಇವರಿಬ್ಬರೇನಿದ್ದಾರೆ ವಸ್ತುತಃ ಅಮಿತ ನಾಮರೇ, ಅಪರಿಮಿತವಾದಂತಹ ನಾಮವುಳ್ಳವರೇ ಹೌದು. ಆದ್ರೂ ಅವರು ಪರಿಮಿತ ನಾಮವುಳ್ಳವರು ವಾಸ್ತವಿಕವಾಗಿ. ಯಾಕೆ ಅಂತಂದ್ರೆ ವಿಷ್ಣು ಮುಖ್ಯವಾಗಿ ಪರಮ ಮುಖ್ಯ ವೃತ್ತಿಯಿಂದ ಸಕಲ ಶಾಸ್ತ್ರ ಪ್ರತಿಪಾದ್ಯನಾದ್ರಿಂದ ಅವನು ಅಮಿತಾಭಿಧ, ಅವನಿಗೆ ಅಮಿತ ಗುಣವುಳ್ಳವನು, ಅಮಿತ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಅನಂತ ನಾಮಕ, ಇದು ನಮಗೆ ಮುಂದಿನ ವಾಕ್ಯ ಬಹಳ ಮುಖ್ಯವಾದ್ದು. ಅನಂತ ನಾಮಕತ್ವಾಚ್ಯ ಸೋನಂತ ಗುಣ ಈರಿತಃ, ಅವನು ಅನಂತ ಗುಣ ಉಳ್ಳವನಾದ್ರಿಂದಲೇ ಅನಂತ ಅನಂತ ನಾಮಕನಾದ್ರಿಂದ ಅನಂತ ಗುಣನೂ ಕೂಡ ಆಗಿದ್ದಾನೆ. ಅನಂತ ನಾಮಕತ್ವಕ್ಕೂ ಅನಂತ ಗುಣತ್ವಕ್ಕೂ ಸಂಬಂಧ ಇದೆ. ಯಾಕೆಂದ್ರೆ ಪೃಥಂಗ್ ನಾಮಾನಿ ಯಸ್ಮಾತ್ ತತ್ ಗುಣಾನೇವ ಪ್ರಚಕ್ಷತೆ ಇತಿ ಬ್ರಹ್ಮ ಇತ್ಯಾದಿ ಬ್ರಹ್ಮಾಂಡೆ. ಪೃಥಂಗ್ ನಾಮಾನಿ, ಪ್ರತಿಯೊಂದು ನಾಮವೂ ಕೂಡ ಅವನ ಗುಣಗಳನ್ನು ಪ್ರತಿಪಾದನೆ ಮಾಡ್ತದೆ. ಆದ್ರಿಂದ ಬ್ರಹ್ಮಶಬ್ದದಿಂದ ನಾವೇನು ಆರಂಭ ಮಾಡಿದ್ದೀವಿ, ಆ ಬ್ರಹ್ಮಶಬ್ದದಿಂದ ಏನು ಗುಣಪೂರ್ಣತ್ವ ಸೂಚಿತ ಆಗಿದೆ, ಅದನ್ನ ಮತ್ತೆ ಮತ್ತೆ ಆ ಗುಣಪೂರ್ಣತ್ವವನ್ನು ನಾವು ಬೇರೆ ಬೇರೆ ರೀತಿಯಾಗಿ ಪ್ರತಿಪಾದನೆ ಮಾಡಬೇಕಾಗಿದೆ. ಹೀಗೆ ಅನಂತ ನಾಮಕನಾದ್ರಿಂದ ಅವನು ಅನಂತ ಗುಣ ಉಳ್ಳವನು ಕೂಡ ಹೌದು. ಇದು ಬ್ರಹ್ಮಾಂಡ ಪುರಾಣದ ಒಂದು ಶ್ಲೋಕ. ಮತ್ತೆ ಅಲ್ಲೇ ಮುಂದೆ ಪರಮಾತ್ಮ ಸರ್ವಶಬ್ದ ವಾಚ್ಯ ಅಂತ ತೋರಿಸುವಂತ ಪ್ರಸಂಗ ಇನ್ನೊಂದಿದೆ. ಇದೆಲ್ಲ ಆ ಬೃಹತಿ ಸಹಸ್ರ ಅನ್ನೋದು ಹರಿವಾಯುಗಳಿಗೆ ಅತ್ಯಂತ ಪ್ರೀತಿಕರ, ಇಂದ್ರನ ಮಹಾವೃತ ಯಜ್ಞ, ವಿಶ್ವಾಮಿತ್ರನ ಬೃಹತಿ ಸಹಸ್ರ ಪಠನ ಇತ್ಯಾದಿ ಕಡೆಗಳಲ್ಲಿ ಬರುವಂತಹ ವಿಷಯ. ಸರ್ವನಾಮಾಹಮಸ್ಮೇಕಃ ಇತಿ ಜ್ಞಾನಂ ಮಮೋತ್ತಮಂ ಯಸ್ಮಾತ್ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವತು. ಇದು ಕೂಡ ಬ್ರಹ್ಮಾಂಡ ಪುರಾಣದ ಶ್ಲೋಕವೇ, ಭಗವಂತನೇ ಹೇಳ್ಕೊಂಡಿರೋದು. ನನಗೆ ಅತ್ಯಂತ ಪ್ರಿಯವಾದಂತಹ ಜ್ಞಾನ ಯಾವುದು, ಯಾವ ಜ್ಞಾನ ಅತ್ಯಂತ ಶ್ರೇಷ್ಠ ಜ್ಞಾನ ಅಂತ ಕರೆಸ್ಕೋತದೆ ಅಂತಂದ್ರೆ ಸರ್ವನಾಮ ಅಹಮಸ್ಮಿ ಏಕಃ. ಇಲ್ಲಿ ವಿಷ್ಣುತೆ ವಿಷ್ಣು ರೇವೈಕಃ ಅಂತ ಹೀಗೆಲ್ಲ ಬಂತಲ್ಲ, ಅವನು ನಾನು ಭಗವಂತ ಸರ್ವನಾಮ ಆಗಿದ್ದೇನೆ ಅನ್ನುವುದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು. ಅಹಂ ಏಕ ಏವ ಸರ್ವನಾಮ ಅಸ್ಮಿ ಇತಿ ಜ್ಞಾನಂ. ಈ ರೀತಿಯಾಗಿ ನನ್ನನ್ನು ತಿಳ್ಕೊಳ್ಳುವುದೇ ಅತ್ಯಂತ ಶ್ರೇಷ್ಠವಾದಂತಹ ಜ್ಞಾನ. ಇದು ಉತ್ತಮ ಜ್ಞಾನ. ಯಾಕೆಂದ್ರೆ ಯಸ್ಮಾತ್ ಸರ್ವಗುಣತ್ವಂ ಸ್ಯಾತ್. ಸರ್ವಗುಣತ್ವ ಯಾವಾಗ ಬರ್ಲಿಕ್ಕೆ ಸಾಧ್ಯ ಅಂದ್ರೆ ಸರ್ವನಾಮತ್ವೇ ಏವತ್ತು. ಸರ್ವನಾಮತ್ವ ಪರಮಾತ್ಮನಲ್ಲಿ ಬಂದ್ರೆ ಮಾತ್ರ ಅವನಲ್ಲಿ ಸರ್ವಶಬ್ದವಾದ ಈ ಸರ್ವಗುಣತ್ವವು ಕೂಡ ಬರ್ಲಿಕ್ಕೆ ಸಾಧ್ಯ. ನಹಿ ದೋಷಾಭಿಧಾಯಿನಿ ವಿಷ್ಣುವರ್ ನಾಮಾನಿ ಕಾಣಿಚಿತ. ಆದ್ರೆ ಈ ದೋಷವಾಚಕಗಳು ಕೂಡ, ದೋಷವಾಚಕ ಶಬ್ದಗಳು ಕೂಡ ಪರಮಾತ್ಮನ ಪ್ರತಿಪಾದನೆ ಮಾಡ್ತಾವೆ ನನ್ನನ್ನ, ಆದ್ರೆ ಅಲ್ಲಿ ದೋಷವನ್ನು ಹೇಳೋದಿಲ್ಲ. ಅದೋಷತ್ವಾತ್ ಮಹಾವಿಷ್ಣು ನ ಸಾಮಾನ್ಯ ವಚಾಂಸಿತು ಅಂತ ಇದು ಮುಂದೆ ಬರೋದು. ಸರ್ವೋತ್ತಮ ಗುಣತ್ವಾತ್ ಸದಾ ನಾರಾಯಣಸ್ಯ ಸರ್ವೋತ್ತಮ ಗುಣಾನೇವ ನಾಮಾನಿ ಆಚಕ್ಷತೆ ಹರೇಹೇ. ಹೀಗೆ ಐತರಿ ಉಪನಿಷತ್ ಭಾಷೆಯಲ್ಲಿ ಬರುವಂತಹ ಬ್ರಹ್ಮಾಂಡ ಪುರಾಣದ ಶ್ಲೋಕಗಳನ್ನು ಕೂಡ ಇಲ್ಲಿ ನಾವು ಜೋಡಿಸ್ಕೊಂಡ್ರೆ ಪರಮಾತ್ಮ ಸರ್ವಗುಣ ಪರಿಪೂರ್ಣ ಅಂತ ಅನ್ನೋದು ಯಾವಾಗ ಸಿದ್ಧ ಆಗ್ತದಂದ್ರೆ ಅವನು ಸರ್ವಶಬ್ದ ವಾಚ್ಯ ಅಂತ ಸಿದ್ಧ ಆದ್ರೆ ಮಾತ್ರ. ಮತ್ತೆ ಹಾಗೆ ತಿಳ್ಕೊಳ್ಳುವುದೇ ಅತ್ಯಂತ ಶ್ರೇಷ್ಠವಾದ ಜ್ಞಾನ ಅಂತ ಪ್ರತಿಪಾದನೆ ಮಾಡಿದ್ದಾನೆ, ಪರಮಾತ್ಮನೇ ಹೇಳಿದ್ದಾನೆ. ಅದರಿಂದ ತತ್ವನಿರ್ಣಯದಲ್ಲಿಯೂ ಕೂಡ ಇರುವಂತಹ ಒಂದು ವಾಕ್ಯ, ನತಾದೃಶಿ ಪ್ರೀತಿ ಇಡ್ಯಸ್ಯ ವಿಷ್ಣು ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಅಷ್ಟು ಅತ್ಯುತ್ತಮವಾದಂತಹ ಪ್ರೀತಿ ಅದು ಯಾರಲ್ಲಿ ಬರ್ತದೆ ಪರಮಾತ್ಮನಿಗೆ, ಯಾರ ಬಗ್ಗೆ ಆ ಪರಮಾತ್ಮ ಪ್ರೀತಿಯನ್ನು ತಾಳ್ತಾನೆ ಅಂದ್ರೆ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಪರಮಾತ್ಮನ ಗುಣೋತ್ಕರ್ಷವನ್ನು ಯಾರು ತಿಳ್ಕೊತಾನೆ, ಆ ಗುಣೋತ್ಕರ್ಷವನ್ನು ತಿಳ್ಕೊಂಡಂತಹ ವ್ಯಕ್ತಿ ಬಗ್ಗೆನೇ ಇವನಿಗೆ ಇಷ್ಟು ಪ್ರೀತಿ ಬರ್ಲಿಕ್ಕೆ ಸಾಧ್ಯ. ಅಂತ ಒಂದು ಪ್ರೀತಿ ಬೇರೆ ಯಾರ ಬಗ್ಗೆನೂ ಕೂಡ ಬರೋದಿಲ್ಲ. ಗುಣೋತ್ಕರ್ಷವನ್ನು ತಿಳ್ಕೊಬೇಕಾದ್ರೆ ಸರ್ವಶಬ್ದ ವಾಚ್ಯತ್ವವನ್ನು ಕೂಡ ತಿಳ್ಕೊಳ್ಬೇಕು. ಅದಕ್ಕಾಗಿ ಇಷ್ಟೆಲ್ಲ ಇಲ್ಲಿ ಪ್ರಯತ್ನ ಮಾಡಿದ್ದಾರೆ ಅಂತ ಅರ್ಥ. ಅತಃ ಸರ್ವಶಬ್ದಾನಾಂ ಅನ್ವಯ ಗುಣ ಸರ್ವಸ್ವ ವೇದಕಃ ಅಂತ ಅನುವ್ಯಾಖ್ಯಾನದಲ್ಲಿ ಬಂದದನ್ನು ಕೂಡ ತಿಳ್ಕೊಳ್ಬಹುದು. ಮುಂದೆ 27ನೆಯ ಗದ್ಯ ಭಾಗ. ಏತತ್ ಪಾದಾರ್ಥಮಾಹ ಪ್ರಸಿದ್ಧೈರಿತಿ ನಾಮಾತ್ಮಕೈಹಿ ಶಬ್ದೈಹಿ ಶೇಷಃ. ಪ್ರಸಿದ್ಧೈರಣ್ಯವಸ್ತುಷು ಎಂಬ ಶಬ್ದದಿಂದ ಈ ಪಾದದ ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 1ನೇ ಪಾದದ ಪ್ರತಿಪಾದ್ಯ ವಿಷಯ ಏನು ಅಂತ ಅನ್ನೋದು ಕೂಡ ಸ್ಪಷ್ಟ ಆಯ್ತು. ಪ್ರಸಿದ್ಧೈರನ್ಯವಸ್ತುಷು, ಅನ್ಯವಸ್ತುಷು ಪ್ರಸಿದ್ಧ ಅಂತ ಅಣುಭಾಷ್ಯದಲ್ಲಿದೆ. ಅದಕ್ಕೇನರ್ಥ,
ಅನ್ಯತ್ರ ಪ್ರಸಿದ್ಧವಾದಂತಹ ನಾಮಾತ್ಮಕ ಶಬ್ದಗಳಿಂದ ವಿಷ್ಣುವೇ ವಾಚ್ಯ. ನಾಮಾತ್ಮಕೈ ಶಬ್ದೈ ಶೇಷ ಅಂತ ರಾಘವೇಂದ್ರ ಸ್ವಾಮಿ ತೋರಿಸಿದ್ದಾರೆ. ಹಿಂದೆ ನಾವು ಹಿಂದಿನ ದಿವಸ ನೋಡಿದ್ದೀವಿ ನಾಮಾತ್ಮಕವಾದ ಶಬ್ದ ಮತ್ತೆ ಲಿಂಗಾತ್ಮಕವಾದ ಶಬ್ದ ಅಂತ. ಸ್ಥೂಲ ದೃಷ್ಟಿಯಿಂದ ಕೆಲವು ಶಬ್ದಗಳು ಕೇವಲ ವ್ಯಕ್ತಿಯನ್ನು ಹೇಳೋದು, ಅವು ನಾಮಾತ್ಮಕ. ಇನ್ನು ಕೆಲವು ಶಬ್ದಗಳು ಅಲ್ಲಿರುವಂತಹ ಗುಣವನ್ನು ಹೇಳುವ ಮೂಲಕ ವ್ಯಕ್ತಿಯನ್ನು ಹೇಳುವಂಥದ್ದು, ಇದು ಸ್ಥೂಲ ದೃಷ್ಟಿ. ವಸ್ತುತಃ ಈ ಶಾಸ್ತ್ರದ ದೃಷ್ಟಿಯಿಂದ ಕೇವಲ ಹೆಸರಾಗಿರುವಂತಹ ಶಬ್ದ ಯಾವುದೂ ಇಲ್ವೇ ಇಲ್ಲ, ಎಲ್ಲವೂ ಕೂಡ ಗುಣವಾಚಕವಾದ ಶಬ್ದವೇ. ಕಳೆದ ದಿವಸ ಅದು ನೋಡಿದ್ದೇವೆ. ಆದ್ರೂ ಸ್ಥೂಲ ದೃಷ್ಟಿಯಿಂದ ಯಾವುದು ಕೇವಲ ನಾಮವೋ, ಭಗವಂತನಿಗೆ ನಾಮವೋ, ಅಂತ ಎಲ್ಲಾ ಶಬ್ದಗಳಿಂದಲೂ ಕೂಡ ಅನ್ಯತ್ರ ಪ್ರಸಿದ್ಧವಾದಂತಹ ಎಲ್ಲಾ ನಾಮಾತ್ಮಕ ಶಬ್ದಗಳಿಂದಲೂ ವಿಷ್ಣುವೇ ವಾಚ್ಯ ಅಂತ ಅಭಿಪ್ರಾಯ. ಹೀಗೆ ಮೊದಲನೇ ಪಾದದಲ್ಲಿ ವಿಷ್ಣುವನ್ನು ಬಿಟ್ಟು ಬೇರೆ ಕಡೆಗೆ ಪ್ರಸಿದ್ಧವಾದಂತಹ ನಾಮಾತ್ಮಕ ಶಬ್ದಗಳೆಲ್ಲವೂ ಕೂಡ ವಿಷ್ಣುವಿಗೆ ವಾಚಕ ಅಂತ ಅದರ ಸಮನ್ವಯವನ್ನು ಮಾಡಿ ತೋರಿಸಿದ್ದಾರೆ. ನೋಡಿ ಆ ವಾಕ್ಯಗಳನ್ನ.